ಲೆಟ್ಸ್ ಪ್ರಾಕ್ಟೀಸ್ ಬ್ರೀತಿಂಗ್ ಟುಡೇ, ರೈಟ್? ಇದೇನಿದೆ ಹೊಸದಾಗಿ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದೀರಾ? ಶಮನಿಸಮ್ನಲ್ಲಿ ಬ್ರೀದಿಂಗ್ಗೆ ತುಂಬ ಪ್ರಾಮುಖ್ಯತೆ ಇದೆ. ಯಾಕಂದರೆ ಸುಮ್ಮನೆ ಉಸಿರು ತಗೊಳ್ಳೋದು ಬೇರೆ, ಪ್ರಜ್ಞಾಪೂರ್ವಕವಾಗಿ ಉಸಿರನ್ನು ತಗೊಳ್ಳೋದು ಬೇರೆ. ಸೊ ಪ್ರಜ್ಞಾಪೂರ್ವಕವಾಗಿ ಹೇಗೆ ಉಸಿರಾಡೋದು ಮತ್ತು ಆ ಮೂಲಕ ನಮ್ಮ ಸ್ವಪ್ರಜ್ಞೆಯನ್ನು, ಅಂತಃಪ್ರಜ್ಞೆಯನ್ನು ಹೇಗೆ ಎಚ್ಚರಗೊಳಿಸೋದು ಅನ್ನೋದನ್ನು ಕಲಿಯೋಣ. ಸೊ ದಿಸ್ ಈಸ್ 5 minutes. ಯಾವುದೇ ರೀತಿಯಾದಂತಹ ಡಿಸ್ಟರ್ಬೆನ್ಸ್ ಆಗದೇ ಇರುವಂತಹ ಜಾಗದಲ್ಲಿ ಕೂತ್ಕೊಳ್ಳಿ. ಹಾಗೆ ನಿಮ್ಮ ನೋಟಿಫಿಕೇಶನ್ಗಳನ್ನು ಆಫ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್. ಕ್ಲೋಸ್ ಯುವರ್ ಐಸ್. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಸ್ಲೋಲಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಹೀಗೆ ಉಸಿರಿನ ಮೇಲೆ ಗಮನ ಕೊಡ್ತಾ ಹೋಗಿ. ಉಸಿರು ಹೇಗೆ, ಯಾವ ರೀತಿಯಾಗಿ ಒಳಗಡೆ ಬರ್ತಿದೆ? ಬಿಸಿಯಾದ ಉಸಿರು ಒಳಗಡೆ ಬರ್ತಿದೆ, ತಂಪಾದ ಉಸಿರು ಒಳಗಡೆ ಬರ್ತಿದೆ. ಹೀಗೆ ನಿಮ್ಮ ಹೊಟ್ಟೆವರೆಗೂ ಉಸಿರು ಮುಟ್ಟಿದೆನಾ, ಅಲ್ಲಿಯವರೆಗೂ ಉಸಿರು ತಗೊಳ್ತಿದ್ದೀರಾ, ಅಥವಾ ಎದೆಯ ಭಾಗಕ್ಕೆ ಮುಟ್ಟಿ ಅಲ್ಲೇ ನಿಂತ್ಕೊಳ್ತಿದ್ದೇನಾ? ನಿಧಾನವಾಗಿ ಲಕ್ಷ್ಯ ಕೊಡಿ. ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಿರ್ಬೇಕಾದ್ರೆ ಉಸಿರು ಹೇಗೆ ಬಿಸಿಯಾಗಿದೆಯೇ, ತಂಪಾಗಿದೆಯೋ, ರಭಸವಾಗಿ ಹೊರಹೋಗ್ತಿದೆಯೋ, ಅಥವಾ ನಿಧಾನಗತಿಯಲ್ಲಿ ಚಲಿಸ್ತಿದೆಯೋ? ನಿಮ್ಮ ದೇಹದ ಭಾಗಗಳು ಹೇಗೆ ಸ್ಪಂದಿಸ್ತಿವೆ ನಿಮ್ಮ ಉಸಿರಾಟಕ್ಕೆ? ದೇ ಆರ್ ಫೀಲಿಂಗ್ ರಿಲ್ಯಾಕ್ಸ್ಡ್, ರೈಟ್? ಪ್ರತಿಯೊಂದು ಭಾಗವು ರಿಲ್ಯಾಕ್ಸ್ ಅನ್ನಿಸ್ತಿದೆ. ಅವು ನಿಮಗೆ ವಂದನೆಗಳನ್ನ ಹೇಳ್ತಿವೆ. ಯಾಕಂದ್ರೆ ಅವೆಲ್ಲವಕ್ಕೂ ಆಕ್ಸಿಜನ್ ಹೋಗ್ತಿದೆ. ಅವೆಲ್ಲವೂ ನಿಮ್ಮ ಜೊತೆ ಉಸಿರಾಡ್ತಿವೆ. ನಿಮ್ಮ ಹೊಟ್ಟೆ, ಎದೆಯ ಭಾಗ, ನಿಮ್ಮ ಗಂಟಲು, ನಿಮ್ಮ ಮುಖದ ಸ್ನಾಯುಗಳಾಗಿರ್ಬೋದು, ಅಥವಾ ನಿಮ್ಮ ಮಸ್ತಕವಾಗಿರ್ಬೋದು, ನಿಮ್ಮ ತಲೆ, ನಿಮ್ಮ ಕಿವಿಯು ಉಸಿರಾಡ್ತಿದೆ. ನೋಡಿ, ಒಂದು ಉಸಿರಾಟದಲ್ಲಿ ಕೇವಲ ಮೂಗು, ಬಾಯಿ ಅಥವಾ ನೋಡಿ, ಒಂದು ಉಸಿರಾಟದಲ್ಲಿ ಕೇವಲ ಮೂಗು, ಬಾಯಿ ಸಹಾಯ ಮಾಡಲ್ಲ. ಪ್ರತಿಯೊಂದು ಭಾಗ, ಇವನ್ ನಿಮ್ಮ ಚರ್ಮ ಕೂಡ ನಿಮ್ಮ ಉಸಿರಾಟದ ಸ್ಪಂದನೆಯನ್ನು ಅನುಭವಿಸ್ತದೆ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಹೊರಹಾಕಿ. ಈಗ ನಿಮ್ಮ ದೇಹದ ಪ್ರತಿಯೊಂದು ಭಾಗದ ಕಡೆ ಗಮನ ಕೊಡೋಣ. ಕಾಲು ಬೆರಳುಗಳನ್ನು ನೋಡಿ, ಕಣ್ಮುಚ್ಚಿ. ಕಾಲು ಬೆರಳುಗಳು ರಿಲ್ಯಾಕ್ಸ್ ಆಗ್ತದೆ. ನಿಮ್ಮ ಪಾದಗಳು ನಿಮ್ಮ ಉಸಿರಾಟದೊಂದಿಗೆ ರಿಲ್ಯಾಕ್ಸ್ ಆಗ್ತದೆ. ನಿಮ್ಮ ಆಂಕಲ್ಸ್, ಹಡ್ಡಗಳಂತಿರಲ್ಲ, ರಿಲ್ಯಾಕ್ಸ್ ಆಗ್ತದೆ. ಹಿಮ್ಮಡಿಗಳು ರಿಲ್ಯಾಕ್ಸ್ ಆಗ್ತಿವೆ. ನಿಮ್ಮ ಕಾಫ್ ಮಸಲ್ಸ್, ಮೀನಗಣ್ಣುಗಳು ರಿಲ್ಯಾಕ್ಸ್ ಆಗ್ತಿವೆ. knees, thighs, hips are getting relaxed. ನಿಧಾನವಾಗಿ ರಿಲ್ಯಾಕ್ಸ್ ಆಗಿ. ನಿಮ್ಮ ಕಿಬ್ಬೊಟ್ಟೆ ರಿಲ್ಯಾಕ್ಸ್ ಆಗ್ತಿದೆ. ನಿಮ್ಮ ಕೆಳಬೆನ್ನು, ಲೋವರ್ ಬ್ಯಾಕ್ ರಿಲ್ಯಾಕ್ಸ್ ಆಗ್ತಿದೆ. ನಿಮ್ಮ ಮಧ್ಯದ ಬೆನ್ನು, ಇಡೀ ಬೆನ್ನಿನ ಭಾಗದೊಂದಿಗೆ ರಿಲ್ಯಾಕ್ಸ್ ಆಗ್ತಿದೆ. ರಿಲ್ಯಾಕ್ಸ್ ಯುವರ್ ಶೋಲ್ಡರ್ಸ್. ರಿಲ್ಯಾಕ್ಸ್ ಯುವರ್ ಸ್ಟಮಕ್. ರಿಲ್ಯಾಕ್ಸ್ ಯುವರ್ ಚೆಸ್ಟ್.
ರಿಲ್ಯಾಕ್ಸ್ ಯುವರ್ ಶೋಲ್ಡರ್ಸ್. ನಿಮ್ಮ ಕೈ ಎರಡು ಭಾಗಗಳು ರಿಲ್ಯಾಕ್ಸ್ ಅನ್ನಿಸ್ತಿದೆ. ನಿಮ್ಮ ಕುತ್ತಿಗೆ ಭಾಗ ರಿಲ್ಯಾಕ್ಸ್ ಆಗ್ತಿದೆ. ಕುತ್ತಿಗೆಯಲ್ಲಿ ಬಿಗಿದ ಗಂಟಲು ಸಡಿಲಾಗ್ತಿದೆ, ರಿಲ್ಯಾಕ್ಸ್ ಅನ್ನಿಸ್ತಿದೆ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಉಸಿರಾಟದೊಂದಿಗೆ ಗಮನಿಸಿ ನಿಮ್ಮ ಸ್ಕ್ಯಾಲ್ಪ್ ಮಸಲ್ಸ್ ಅಂದರೆ ತಲೆಯ ಭಾಗ ರಿಲ್ಯಾಕ್ಸ್ ಆಗ್ತಿದೆ. ನಿಮ್ಮ ಹಣೆಯ ಭಾಗವನ್ನು ಗಮನಿಸಿ, ಅದು ಕೂಡ ರಿಲ್ಯಾಕ್ಸ್ ಆಗ್ತಿದೆ. ನಿಮ್ಮ ಮುಖದ ಸ್ನಾಯುಗಳು, ಕಣ್ಣು, ಮೂಗು, ಬಾಯಿ, ಕಿವಿಗಳು ವಿಶ್ರಾಂತಿಯ ಭಾವನೆಯನ್ನು ಹೊಂದಿವೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ತಲೆಯಿಂದ ಹಿಡಿದು ಪಾದದ ಬೆರಳುಗಳವರೆಗೂ ಪ್ರತಿಯೊಂದು ಭಾಗ ರಿಲ್ಯಾಕ್ಸೇಷನ್ ಅನ್ನು ಫೀಲ್ ಮಾಡ್ತೀವಿ. ಫೀಲ್ ದ ರಿಲ್ಯಾಕ್ಸೇಷನ್. ನೌ ಯು ಆರ್ ರಿಲ್ಯಾಕ್ಸ್ಡ್, ರಿಲ್ಯಾಕ್ಸ್ಡ್, ರಿಲ್ಯಾಕ್ಸ್ಡ್. ನಿಮ್ಮ ಕೈಗಳನ್ನು ಜಿಗಿಸಿ, ಎರಡು ಕೈಗಳನ್ನು ಉಜ್ಜಿಕೊಳ್ಳಿ. ಕಣ್ಣು ಮೇಲೆ ಇಟ್ಕೊಳ್ರಿ. ನಿಧಾನವಾಗಿ ಮಸಾಜ್ ಮಾಡಿಕೊಳ್ಳಿ ಕಣ್ಣುಗಳನ್ನು ಮತ್ತು ಮುಖವನ್ನು. ಈಗ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ವೆರಿ ಗುಡ್. ಹೌ ಯು ಆರ್ ಫೀಲಿಂಗ್ ನೌ? ಮನಸ್ಸಿನಲ್ಲಿ ಯಾವುದೋ ರೀತಿಯಾದಂತಹ ಶಾಂತ ಭಾವನೆ ಬರ್ತಿದೆ ಅಲ್ಲ, ಇದೇ ನಿಮ್ಮ ಅಂತಃಪ್ರಜ್ಞೆ ಆರಂಭ. ಯಾವಾಗ ನೀವು ಶಾಂತತೆಯನ್ನು ಫೀಲ್ ಆಗ್ತೀರಿ, ಆಗ ನೀವು ನಿಮ್ಮ ಸಂಪರ್ಕವನ್ನು ಮತ್ತೆ ಸ್ಥಾಪನೆ ಮಾಡಿಕೊಡ್ತೀರಿ. ಯು ಆರ್ ರಿಎಸ್ಟಾಬ್ಲಿಷಿಂಗ್ ಯುವರ್ ಹೈಯರ್ ಸೆಲ್ಫ್. ಶುಭವಾಗಿ. ಥ್ಯಾಂಕ್ ಯು.